ಎಲ್ರಿಗೂ ನಮಸ್ಕಾರ. ನಾ ಇವತ್ತು ಒಂದು ಹೆಲ್ದಿ ಆದಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಯಾವುದಂದ್ರೆ ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಮೊದಲು ನಾವು ನುಗ್ಗೆಕಾಯಿನ ಸ್ವಚ್ಛಂಗೆ ತೊಳ್ಕೊಂಡು ಈ ರೀತಿ 2 ಇಂಚಿನಷ್ಟು ಉದ್ದಂಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಈ ಕಡೆ ಒಂದು ಬಗೋಣಿ ಇಟ್ಟು ಆ ಬಗೋಣಿಗೆ ನೀರು ಕಾಯಕ್ಕಿಟ್ಟು ಆ ನೀರು ಹೆಸರು ಬಂದಮೇಲೆ ಎಲ್ಲ ನುಗ್ಗೆಕಾಯಿನ ಅದ್ರೊಳಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು. ಅದು ಬೇಯೋದ್ರಾಗ ಈ ಕಡೆ ನಾವು ತರಕಾರಿ ಹೆಚ್ಕೊಂಡು ಬಿಡಮು. ಮೊದಲು ನಾನು ಒಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿನಿ. ಹಾಗೆ ಒಂದು ದೊಡ್ಡದಾದಂಥ ಒಂದು ಟೊಮೆಟೊ ತೊಗೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಮು. ನಂತರ ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅವು ಎಣ್ಣೆಗೆ ಹಾಕಿ ಚಟಪಟ ಅಂತ ಸಿಡಿಸಿದ್ಮೇಲೆ ನಾವು ಇದಕ್ಕೆ ಏನು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕಬೇಕು. ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಅಲ್ಲಂದ್ರೆ ಬಿಡ್ಬೋದು. ನೆಕ್ಸ್ಟ್ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಉಪ್ಪು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ನುಗ್ಗೆಕಾಯಿ ಬೇಯೋ ಮುಂದೆ ಹಾಕಿದ್ದೇವೆ. ಅದು ಬೇಯ್ದ ನಂತರ ನಾವು ಅದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋಂಗೆ ನಾವು ಬೇಯಿಸ್ಕೋಬೇಕು. ನೋಡಿರಿ, ಸ್ವಲ್ಪ ಎಣ್ಣೆ ಬಿಡಬೇಕದು, ಆ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದು ಮರ್ತಿದ್ದೆ, ಈಗ ಅರಿಶಿಣ ಪುಡಿ ಹಾಕೀನಿ. ನೋಡಿರಿ, ಅರಿಶಿಣ ಪುಡಿ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ, ನುಗ್ಗೆಕಾಯಿ ಸ್ವಲ್ಪ ಹಿಡಿದ್ರೆ ಮೆತ್ತಗಾಗಬೇಕು, ಭಾಳನೂ ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಬಾಯಾಗ ಚೆನ್ನಾಗಿ ಬರೋಲ್ಲ, ಮೆತ್ತಗಾಗ್ಬಿಡ್ತಾವೆ. ಸ್ವಲ್ಪ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಅದೇನು ಎಣ್ಣೆ ಬಿಟ್ಮೇಲೆ ಒಂದು ಇವು ಕುದಿಸ್ಕೊಂಡು ಇಟ್ಟಂಥ ನುಗ್ಗೆಕಾಯಿನ ಅದ್ರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ನಂತರ ಸ್ವಲ್ಪ ಅದೇನದ್ರೊಳಗಿನ ಸ್ಪೈಸಸ್ ಎಲ್ಲ ಹಿರ್ಕೊಳ್ಳೋ ಸಲಿಂದ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ. ಒಂದು 1/2 ಕಪ್ದಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಬೀಜದ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಮತ್ತೊಂದು 2 ನಿಮಿಷ ಕಲಸಿ ಮತ್ತೊಂದು ಹಾಫ್ ಕಪ್ದಷ್ಟು ನಾನು ನೀರು ಹಾಕಿ ಅದು ಗೊಯ್ಯಾಕ ಅಥವಾ ಎಲ್ಲ ಖಾರ ಉಪ್ಪು ಅದು ನುಗ್ಗೆಕಾಯಿ ಹಿರ್ಕೊಳ್ಳೋ ಸಲಿಂದ ಒಂದು 2 ನಿಮಿಷ ಮುಚ್ಚಿಡ್ತೀನಿ ಸಣ್ಣದಾಗಿಟ್ಟು. ನಂತರ ನೋಡಿರಿ ಎಷ್ಟು ಚಂದ ಎಣ್ಣೆ ಬಿಟ್ಟದ. ಇದೇ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಮ್ಯಾಲೆ ಫ್ರೆಶ್ ಕೊತ್ತಂಬರಿ ಹಾಕಿದ್ರೆ ಈ ನುಗ್ಗೆಕಾಯಿ ಪಲ್ಯ ರೆಡಿನೇ ಆಗ್ತದೆ. ನೀವು ಇದು ಚಪಾತಿ, ರೊಟ್ಟಿ, ಅನ್ನ, ಆಮೇಲೆ ಎಲ್ಲದಕ್ಕೆ ನೀವು ಪರೋಟ ಇದಕ್ಕೆ ಸುತ್ತಿಗೆ ನೀವು ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಹೆಂಗೆ ಬಂದದ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ರಿ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.